ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದಾಗಿದೆ? ರಾಜ್ಯ ಸರ್ಕಾರಗಳು. ಆಪ್ಷನ್ ಬಿ. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರ ಅಧ್ಯಕ್ಷರಾದವರು ಯಾರು? ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇದು DAR ಕ್ವಶನ್ ಆಗಿದೆ. ಯಾವ ಸಂಸ್ಥೆ ಭಾರತದ ಪ್ರಧಾನ ಮಂತ್ರಿಯನ್ನ ರಕ್ಷಣೆಯನ್ನ ಮಾಡುತ್ತದೆ? ಪ್ರಧಾನಮಂತ್ರಿಯವರನ್ನ ರಕ್ಷಣೆ ಮಾಡುವ ಸಂಸ್ಥೆ ಯಾವುದು? SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ. ಇದು ಸಿ. ಕ್ವಶನ್ ನಂಬರ್ 4. ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಯನ್ನು ಯಾರ ಮೂಲಕ ಹೊರಡಿಸಲಾಗುತ್ತದೆ? ರಾಜ್ಯದ ರಾಜ್ಯಪಾಲರಿಂದ. ಆಪ್ಷನ್ ಬಿ. ಕ್ವಶನ್ ನಂಬರ್ 5. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿರುವ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು? ಇದು 42ನೆಯ ತಿದ್ದುಪಡಿಯ ಮೂಲಕ. ಆಪ್ಷನ್ ಡಿ ಈ 2 ಪದಗಳನ್ನು ಸೇರಿಸಿದರು. ಕೋವಾರಂಟಿ ಗುರಿ ಯಾವುದು? ಕೋವಾರಂಟೋದ ಗುರಿ ಯಾವುದು ಅಂತ ಕ್ವಶನ್ ಇದೆ. ಇದರ ಆನ್ಸರ್ ಬಂದ್ಬಿಟ್ಟು ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. ಆಪ್ಷನ್ ಡಿ ಇಸ್ ರೈಟ್. ಶಾಸಕಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾಪಿತ ಕಾನೂನುಗಳನ್ನು ಏನೆಂದು ಕರೀತಾರೆ? ಅಂದರೆ ಶಾಸಕಾಂಗ ಸಂಸ್ಥೆ ಅಂದರೆ ಇಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪಿತವಾದ ಕಾನೂನುಗಳನ್ನು ಬಿಲ್ ಅಥವಾ ಕರಡು ಮಸೂದೆಗಳಂತ ಕರಿತೇವೆ. ಅವುಗಳನ್ನು ಬಿಲ್ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ರೈಟ್.